ಎಲ್ಲರಿಗೂ ನಮಸ್ಕಾರ. ನಾನು ಜಯಶ್ರೀ ಅಂತ 8ನೇ ಬ್ಯಾಚಿನ ವಿದ್ಯಾರ್ಥಿ. ನಾನು ಗ್ರೂಪ್ ಸಿ FD ಹಾಗೂ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಸ್ಗಳನ್ನು ಶಾಂತಪ್ಪ ಸರ್ ಅವರ ಮಾರ್ಗದರ್ಶನದಲ್ಲಿ ಓದ್ತಾ ಇದ್ದೀನಿ. ಈ ವಿಡಿಯೋ ಮಾಡುವ ಉದ್ದೇಶ ಏನಂತಂದರೆ, ನಂತರ ಅಂಧ ಮಾರ್ಗದಲ್ಲಿ ಓದುತ್ತಿರುವ ಹಲವಾರು ವಿದ್ಯಾರ್ಥಿಗಳಿಗೆ ಶಾಂತಪ್ಪ ಸರ್ ಅವರ HYT ಕ್ಲಾಸ್ ಎಷ್ಟು ಉಪಯುಕ್ತವಾಗಿದೆ ಎಂಬುದನ್ನು ತಿಳಿಸಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ HYT ಕ್ಲಾಸ್ ಅನ್ನೋದು ಕೇವಲ ಒಂದು ಕ್ಲಾಸ್ ಅಲ್ಲ, ಇದು ವಿದ್ಯಾರ್ಥಿಗಳು ಯಾವ ದಿಕ್ಕಿನಲ್ಲಿ ಓದಬೇಕು ಮತ್ತು ಯಾವ ರೀತಿ ಅದನ್ನು ಉಪಯೋಗಿಸಿಕೊಳ್ಬೇಕು ಎಂಬುದನ್ನು ತೋರಿಸುವ ಒಂದು ಸ್ಮಾರ್ಟ್ ಗೈಡೆನ್ಸ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಇದು 1 ತಾಸು ಅಥವಾ 1.5 ತಾಸು ವಿಡಿಯೋ ಆಗಿರೋಂಗಿಲ್ಲ. ಕೇವಲ 30ರಿಂದ 35 ನಿಮಿಷದ ಒಂದು ಕ್ಲಾಸ್ ಆಗಿರ್ತದೆ. ಈ 30 ನಿಮಿಷದಲ್ಲೇ ಶಾಂತಪ್ಪ ಸರ್ ಅವರು ಏನು ಓದಬೇಕು, ಏನು ಓದಬಾರ್ದು ಮತ್ತು ಯಾವ ವಿಷಯವನ್ನು ಇನ್ ಡೆಪ್ತ್ ಆಗಿ ಓದಬೇಕು ಮತ್ತು ಯಾವ ವಿಷಯವನ್ನು ಒನ್ ಲೈನ್ನಲ್ಲಿ ಓದಿದರೆ ಸಾಕೆಂಬುದನ್ನು ತುಂಬ ಸರಳವಾಗಿ ತಿಳಿಸ್ತಾರೆ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂಥ ಎಕ್ಸಾಮ್ಸ್ಗಳನ್ನು ಮಾತ್ರವಲ್ಲದೆ ಬೇರೆ ಸ್ಟೇಟ್ನಲ್ಲಿರುವಂಥ ನಡೆದಿರುವಂಥ ಎಲ್ಲ ಎಕ್ಸಾಮ್ಸ್ಗಳನ್ನು ಮತ್ತು ನಮ್ಮ ಒರಿಜಿನಲ್ ಗ್ಯಾಂಗ್ಸ್ಟಾರ್ ಆದಂಥ CDS ಕ್ವಶನ್ ಪೇಪರು, UGC ನೆಟ್, ಆಮೇಲೆ UPSC ಕ್ವಶನ್ ಪೇಪರ್ಗಳನ್ನು ಕೂಡ ಡಿಕೋಡಿಂಗ್ ಮಾಡಿ ಎಕ್ಸಾಮ್ ಪ್ಯಾಟರ್ನ್ಸ್ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾರೆ. ಮತ್ತು ಅದರ ಜೊತೆಗೆ ಕ್ವಶನ್ ಪೇಪರ್ಸ್ಗಳನ್ನು ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು ಮತ್ತು ಅದನ್ನು ಯಾವ ಥರ ನಾವು ಅನಲೈಸಸ್ ಮಾಡಬೇಕು ಮತ್ತು ಎಕ್ಸಾಮಿನಿಯರ್ ಯಾವ ಥರ ಕ್ವಶನನ್ನು ಕೇಳ್ತಾರೆ, ಆಮೇಲೆ ಯಾವ ಟಾಪಿಕ್ಸ್ ಮೇಲೆ ನಾವು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ಈ ಥರ ಎಲ್ಲ ಮಾಹಿತಿಗಳನ್ನು ನಮ್ಗೆ ಶಾಂತಪ್ಪ ಸರ್ ಅವರ ಗೈಡೆನ್ಸಿಂದ ನಾವು ತಿಳ್ಕೊಬೋದು. ಅದ್ರ ಜೊತೆಗೆ ನಾವು ಕರೆಂಟ್ ಅಫೇರ್ಸನ್ನು, 1 ವರ್ಷದ ಕರೆಂಟ್ ಅಫೇರ್ಸನ್ನು 3 ಗಂಟೆಗಳಲ್ಲಿ ಯಾವ ಥರ ನಾವು ಓದಬೇಕು, ಕರೆಂಟ್ ಅಫೇರ್ಸ್ಗೆ ಎಷ್ಟು ಫೋಕಸನ್ನು ಕೊಡಬೇಕು, ಯಾವ ಥರ ಅದನ್ನು ಸ್ಟ್ಯಾಟಿಕ್ GKಯೊಂದಿಗೆ ನಾವು ಅದನ್ನು ಲಿಂಕ್ ಮಾಡಿ ಓದಬೇಕು, ಈ ಥರ ಎಲ್ಲ ಹಲವಾರು ಮಾಹಿತಿಗಳನ್ನ ನಾವು ಶಾಂತಪ್ಪ ಸರ್ ಅವರ ಗೈಡೆನ್ಸ್ನಿಂದ ತಿಳ್ಕೊಳ್ಬೋದು ಅಂತಲೇ ಹೇಳ್ಬೋದು. ಶಾಂತಪ್ಪ ಸರ್ ಅವರ ಮಾರ್ಗದರ್ಶನ ಕೇವಲ ಓದಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ನಮ್ಮಂತಹ ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ದುಡ್ಡಿನಲ್ಲಿ ಬದುಕು ಕಟ್ಟಿಕೊಡುವ ಒಂದು ವೇದಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲವನ್ನ ಓದಿ ಟೈಮ್ ವೇಸ್ಟ್ ಮಾಡುವುದಕ್ಕಿಂತ ಏನು ಬೇಕು ಅದನ್ನೇ ಓದಿ ಸಕ್ಸಸ್ ಆಗೋದು ತುಂಬ ಮುಖ್ಯ ಅಂತ ಅನಿಸ್ತದೆ. ಅಂತಹ ಸ್ಮಾರ್ಟ್ ಗೈಡೆನ್ಸ್ ನಮಗೆ ಶಾಂತಪ್ಪ ಸರ್ ಅವರಿಂದ ಸಿಗುತ್ತದೆ ಅಂದರೆ ತಪ್ಪಾಗಲಾರದು. ಯಾಕಂತಂದರೆ ಈ HYT ಕ್ಲಾಸಿಂದ ನನಗಾದಂಥ ಪರ್ಸ್ನಲಿ ನನಗೇನು ಲಾಭ ಆಗಿದೆ ಅಂತಂದರೆ, ಪ್ರತಿಯೊಂದು ಸಬ್ಜೆಕ್ಟ್ನ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗ್ತಿದೆ, ಪ್ರತಿ ವಿಷಯದ ಮೇಲೂ ಕ್ಲಾರಿಟಿ ಸಿಗ್ತಾ ಇದೆ. ಈಗ ಎಕ್ಸಾಂಪಲ್ ನಾವು ಏನ್ಷಿಯನ್ ಹಿಸ್ಟ್ರಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ಬರುವಂತಹ ಅರ್ಲಿ ವೇದಿಕ್ ಮತ್ತು ಲೇಟರ್ ವೇದಿಕ್ ನಡುವಿನ ಡಿಫ್ರೆನ್ಸ್ ಆಗಲಿ, ಮಹಾಜನಪದ ಮತ್ತು ಗಣರಾಜ್ಯಗಳ ನಡುವಿನ ಡಿಫ್ರೆನ್ಸ್ ಆಗಲಿ, ಇದು ಯಾವುದೇ ಬುಕ್ಸಲ್ಲಿ ನಾವು ಕ್ಲಾರಿಟಿಯನ್ನು ಸಿಕ್ಕಿರಲಿಲ್ಲ. ಇದು ಯಾಕಂತಂದರೆ ಇದು ಯಾವ ಬುಕ್ಕಲ್ಲಿ ಅಷ್ಟು ಡೆಪ್ತಾಗಿ ನಾವು ಓದಿರಲಿಲ್ಲ. ಬಟ್ PYQ ಆ್ಯಂಗಲಿಂದ ಓದೋದ್ರಿಂದ ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇದೆ ಮತ್ತು ಕೇವಲ ಬುಕ್ಸ್ ಓದಿದರೆ ಯಾವ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾವು HYT ಕ್ಲಾಸಿಂದ ತಿಳ್ಕೊಳ್ಬೋದು. ಮತ್ತು ಸರು ಬುಕ್ಸ್ ಒಳಗಿನ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ತೋರಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನು ಈ ಫೀಲ್ಡಿಗೆ ಬಂದು 3ರಿಂದ 4 ವರ್ಷ ಆಯಿತು. ಬಟ್ ಯಾವ ಥರ ನಾನು ಓದಬೇಕು, ಯಾವ ಥರ ಕರೆಂಟ್ ಅಫೇರ್ಸ್ಗೆ ಎಷ್ಟು ಟೈಮ್ ಕೊಡಬೇಕು, ಕರೆಂಟ್ ಅಫೇರ್ಸನ್ನು ಯಾವ ಥರ ಓದಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಶಾಂತಪ್ಪ ಸರ್ ಅವರ HYT ಕ್ಲಾಸಿಂದ ನನಗೆ ಅಂದರೆ ನಾನು ಪ್ರತಿದಿನವೂ ಡೇ ಬೈ ಡೇ ಏನು ಮಾಡ್ತಿದ್ದೆ ಅಂತಂದರೆ, ಕರೆಂಟ್ ಅಫೇರ್ಸನ್ನು 3ರಿಂದ 4 ಅವರ್ಸ್ ಅದಕ್ಕೆ ಟೈಮ್ ಕೊಡ್ತಾ ಇದ್ದೀನಿ. ಪ್ರತಿ ಡೇನು ನಾನು ಪೇಪರ್ಸ್ ಕಟ್ಟಿಂಗ್ಸ್ ಆಗಲಿ, ಆಮೇಲೆ ಬೇರೆ ಬೇರೆ ವಿಡಿಯೋಸ್ಗಳಾಗಲಿ ನೋಡಿ ಬರೀ ಕರೆಂಟ್ ಅಫೇರ್ಸ್ಗೆ 3ರಿಂದ 4 ತಾಸು ಅದಕ್ಕೆ ಟೈಮನ್ನು ಕೊಡ್ತಾ ಇದ್ದೆ. ಬಟ್ HYT ಕ್ಲಾಸಿಂದ ನನಗೇನು ಗೊತ್ತಾಯಿತು ಅಂತಂದರೆ, ಕರೆಂಟ್ ಅಫೇರ್ಸ್ ಹಿಂದೆ ಬೆನ್ನು ಹತ್ತಿದ್ರೆ ಯಾವುದನ್ನು ನಾವು ಅಚೀವ್ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಾಯಿತು. ಮತ್ತು ಸರ್ ಅದನ್ನು ಚೆನ್ನಾಗಿ, ಅಂದರೆ ಇವಾಗ ಒಂದು ಮ್ಯಾಗ್ಝಿನ್ ಅಂತ, ಅರಿವು ಮ್ಯಾಗ್ಝಿನ್ ಅಂತ ತೆಗೆದುಕೊಂಡಾಗ ಒಂದು 112 ಪೇಜ್ಗಳ ಒಂದು ಕರೆಂಟ್ ಅಫೇರ್ಸನ್ನು 12 ಪೇಜಲ್ಲಿ ನಾವು ಯಾವ ಥರ ಓದಬೇಕು, 1 ವರ್ಷದ ಕರೆಂಟ್ ಅಫೇರ್ಸನ್ನು ನಾನು ಯಾವ ಥರ ಓದಬೇಕು, ಅದನ್ನು 3 ತಾಸಲ್ಲಿ ಯಾವ ಥರ ಓದಬೇಕು ಮತ್ತು ಸ್ಟ್ಯಾಟಿಕ್ GKಯೊಂದಿಗೆ ಅದನ್ನು ಲಿಂಕ್ ಮಾಡಿ ಯಾವ ಥರ ಓದಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದರಿಂದ ನನಗೆ ತುಂಬ, ಅಂದರೆ ಕರೆಂಟ್ ಅಫೇರ್ಸನ್ನು ಯಾವ ಥರ ಅದಕ್ಕೆ ಎಷ್ಟು ಫೋಕಸ್ ಕೊಡಬೇಕು, ಎಷ್ಟು ಅದನ್ನು ಓದಬೇಕು, ಎಷ್ಟು ತಾಸಲ್ಲಿ ಓದಬೇಕು, ಈ ಥರ ಎಲ್ಲ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಂದರೆ ತಪ್ಪಾಗಲಾರದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ನಮ್ಮ ಟೈಮನ್ನು ಸೇವ್ ಮಾಡ್ಕೋಬೋದು. ಆಮೇಲೆ ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡೋದ್ರಿಂದ ಅದನ್ನು ನೆನಪಿಟ್ಟುಕೊಳ್ಬೋದು. ಯಾಕಂತಂದರೆ ಇವಾಗ ನಾವು ಅನ್ನೆಸೆಸರಿ ಓದಿ ಯಾವುದೋ ವಿಷಯಗಳನ್ನ ಜಾಸ್ತಿ ಫೋಕಸ್ ಮಾಡಿ ಅದು ಕ್ವಶನ್ ಬರದೇ ಅಂತ ಇರುವಂಥ ಟಾಪಿಕ್ ಮೇಲೆ ನಮ್ಮ ಟೈಮನ್ನು ವೇಸ್ಟ್ ಮಾಡಿ ಆಮೇಲೆ ನಮ್ಮ ಫೋಕಸನ್ನು ಕೊಟ್ಟು ಓದಿದ್ರೆ ಅಂತ ಏನಾಗುತ್ತೆ, ಅದು ನೆಕ್ಸ್ಟ್ ನಾವು ಎಕ್ಸಾಮ್ ಇದರಂತೆ ಬರಬೇಕಾದ್ರೆ ಅದು ನಮ್ಮ ಫೋಕಸ್ನೇ ಹೋಗಿರುತ್ತಂತ ಹೇಳ್ಬೋದು. ಯಾಕಂತಂದರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಪ್ಪ
ಅಂತಂದರೆ ಕ್ವಶನ್ ಬರದೇ ಇರುವಂತಹ ಟಾಪಿಕ್ಸ್ ಮತ್ತು ಸಬ್ಜೆಕ್ಟ್ ಓದೋದಕ್ಕಿಂತ ಯಾವ ಸಬ್ಜೆಕ್ಟ್ನಲ್ಲಿ ಕ್ವಶನ್ ಬರ್ತಾವೋ ಅಲ್ಲಿ ನಮ್ಮ ಟೈಮು ಎನರ್ಜಿ ಮತ್ತು ಫೋಕಸ್ ಇವೆಲ್ಲ ಇನ್ವೆಸ್ಟ್ ಮಾಡ್ಬೇಕಂತೇಳಿ ಅನ್ನೋದನ್ನು ನಾನು ಶಾಂತಪ್ಪ ಸರ್ ಅವರಿಂದ ತಿಳಿದುಕೊಂಡಿದ್ದೇನೆ. ಕೇವಲ 30 ನಿಮಿಷದ ಕ್ಲಾಸ್ ಅಂತ ಇದನ್ನು ನೋಡಕ್ಕೆ ಹೋಗ್ಬೇಡ್ರಿ. ಇದು ನಮ್ಮ ಫ್ಯೂಚರ್ಗೆ ಒಂದು ಡೈರೆಕ್ಷನ್ ಕೊಡುವಂಥ ಕ್ಲಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೋ ಒಂದು 2 hours ವಿಡಿಯೋ ನೋಡಿ ಅನ್ನೆಸೆಸರಿ ಟಾಪಿಕ್ಸನ್ನು ಓದಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಎಕ್ಸಾಮ್ಗೆ ಏನು ಬೇಕು, ಎಷ್ಟು ಬೇಕು, ಹೇಗೆ ಓದಬೇಕು ಅನ್ನೋದನ್ನೇ ಸರ್ ತುಂಬ ಸರಳವಾಗಿ ತಿಳಿಸ್ತಾರೆ. ಈ 30 ನಿಮಿಷದಲ್ಲಿ ಸರ್ ಹೇಳುವ ಪ್ರತಿಯೊಂದು ಮಾತು ಕೂಡ ನಮ್ಮ ಯಶಸ್ಸಿನ ಮಂತ್ರದಂತಿರುತ್ತದಂತ ನಾನು ಭಾವಿಸ್ತೀನಿ. ಕೇವಲ 30 ನಿಮಿಷದ ವಿಡಿಯೋ ಮಾಡಿದ ಮೇಲೆ ಸರ್ ಕೆಲಸ ಮುಗೀತಂತ ಅಲ್ಲ. ಕ್ಲಾಸ್ ಮುಗಿದ ನಂತರವೂ ಏನು ಮಾಡ್ತಾರೆ ಅಂದರೆ ಸರ್ HYT ಟಾಪಿಕ್ಸನ್ನು ಹೋಮ್ವರ್ಕಾಗಿ ಕೊಡ್ತಾರೆ. ಆ ಹೋಮ್ವರ್ಕನ್ನು ನಾವು ಮಾಡಿ ಗ್ರೂಪ್ಗೆ ಕಳಿಸಿದ ತಕ್ಷಣ ಶಾಂತ ಮಾರ್ಗ ಟೀಮ್ ಏನು ಮಾಡ್ತಂತಂದ್ರೆ ಕಾಲ್ ಮಾಡಿ ನಾವು ಬರೆದಿರುವಂಥ ನೋಟ್ಸ್ನಲ್ಲಿಯೇ ಕ್ವಶನನ್ನು ಕೇಳ್ತಾರೆ. ಚೆನ್ನಾಗಿ ಮಾಡಿದವ್ರಿಗೆ ವೆರಿ ಗುಡ್ ಅಂತ ಹೇಳ್ತಾರೆ. ಈ ವೆರಿ ಗುಡ್ ಅನ್ನೋದು ಕೇವಲ ಸಿಂಪಲ್ ವರ್ಡ್ ಅಲ್ಲ. ಇದು ವೆರಿ ಗುಡ್ ಅನ್ನೋದು ಇದೊಂಥರ ಮ್ಯಾಜಿಕ್ ವರ್ಡ್. ಅಂದರೆ ಒಂದು ನಮಗೆ ಸೆಲ್ಫ್ ಮೋಟಿವೇಶನ್. ಈ ವೆರಿ ಗುಡ್ ಕೇಸ್ ತಕ್ಷಣ ನಾವು ಬಾಲ್ಯದ ಜೀವನವನ್ನು ನೆನೆಸ್ಕೊಳ್ಬೋದು. ಯಾಕಂತಂದರೆ ಅವಾಗೆಲ್ಲ ಟೀಚರ್ಸ್ ವೆರಿ ಗುಡ್ ಅಂತ ಅಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ. ಬಟ್ ಈ ವೆರಿ ಗುಡ್ ಅನ್ನೋದು ನಮ್ಗೆ ಅಷ್ಟೇ ಇದು ಖುಷಿಯನ್ನು ಕೊಡ್ತದೆ ಅಂತ ಹೇಳ್ಬೋದು. ನನ್ನ ಪರ್ಸ್ನಲಿ ನಾನು ಪ್ರತಿ ಸಲ ನಾವು ವೆರಿ ಗುಡ್ ತೊಗೋಬೇಕು ಅಂತೇಳಿ ನಮ್ಮಲ್ಲಿ ಒಂದು ಫೈರ್ ಇದನ್ನಾಗುತ್ತೆ ಅಲ್ಲಿ. ಹಾಗಾಗಿ ಇದರಿಂದ ನಾವು ದಿನದಿಂದ ಡೇ ಬೈ ಡೇ ನಮ್ಮಲ್ಲಿ ಡಿಸಿಪ್ಲೈನಡ್ ಆಗಿ ಆಮೇಲೆ ಸ್ಟ್ರಾಂಗ್ ಆಗಿ ಇವು ಹೋಮ್ವರ್ಕನ್ನು ಮಾಡ್ತಾವಂತ ನನ್ನ ಒಪಿನಿಯನ್. ಚೆನ್ನಾಗಿ ಮಾಡಿದವ್ರಿಗೆ ವೆರಿ ಗುಡ್ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಒಂದು ವೇಳೆ ತಪ್ಪಿದ್ರೆ ಅದನ್ನೇ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿ ಅಂತ ಮೋಟಿವೇಟ್ ಮಾಡ್ತಾರೆ. ನಿಜಕ್ಕೂ ಇದು 1-to-1 ಇಂಟ್ರಾಕ್ಷನ್ ಯಾವ ಇನ್ಸ್ಟಿಟ್ಯೂಟಲ್ಲೂ ಕೂಡ ಇರಲ್ಲ ಅಂತ ನಾನು ಭಾವಿಸ್ತೀನಿ. ಯಾವ ಇನ್ಸ್ಟಿಟ್ಯೂಟಲ್ಲಿ ನಾನು ನೋಡಿಲ್ಲ ಕೂಡ. ಈ ಕಾಂಪಿಟೇಷನ್ ಯುಗದಲ್ಲಿ ಇಂತಹ ಗೈಡೆನ್ಸ್ ತುಂಬ ಮುಖ್ಯ. ಯಾಕಂತಂದರೆ ಇವಾಗ AI ಜನ್ರೇಷನ್ ಇರೋದ್ರಿಂದ ತುಂಬ ಮುಂದೆ ಹೋಗ್ತಿದೆ ಜನ. ಹಾಗಾಗಿ ಇಂಥವ್ರ ಮಾರ್ಗದರ್ಶನ ತಗೊಂಡು ಬೇಗ ಅಚೀವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಸ್ವಲ್ಪ ಲೇಟ್ ಆಯಿತು ಇದರಲ್ಲಿ ಇದು ಕ್ಲಾಸ್ ತಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ಇದರ ಉಪಯೋಗವನ್ನು ಸರಿಯಾದ ಟೈಮ್ದಲ್ಲಿ ತೆಗೆದುಕೊಳ್ಳಿ ಅಂತ. ಈಗ 11th ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ. ಈ ಅವಕಾಶವನ್ನು ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಸ್ವಲ್ಪ ಯೂನಿಕ್ಕಾಗಿ ಅಂದರೆ ಡೇ ಎಲ್ಲ ಅದೇ ಬುಕ್ಸು ಅದೇ ಲೈಬ್ರರಿ ಅಂತ ಕೂತಿರೋದಕ್ಕಿಂತ ಸ್ವಲ್ಪ ಯೂನಿಕ್ಕಾಗಿ ಸ್ಮಾರ್ಟಾಗಿ ಆಮೇಲೆ ಶಾಂತಪ್ಪ ಸರ್ ಅವರಂತಹ ಮಾರ್ಗದರ್ಶನದಲ್ಲಿ ಸ್ಟಡಿ ಮಾಡಿದರೆ ಯಶಸ್ಸು ಖಚಿತ ಅಂತಲೇ ಹೇಳ್ಬೋದು. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಸರಿಯಾದ ಗೈಡೆನ್ಸ್ ಇದ್ದರೆ ಯಶಸ್ಸು ಖಚಿತ ಮತ್ತು ಸಕ್ಸಸ್ಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಆದರೆ ಶಾಂತಪ್ಪ ಸರ್ ಅವರ ಅದ್ಭುತವಾದ ಗೈಡೆನ್ಸ್ ಇದ್ದರೆ ಜರ್ನಿ ತುಂಬ ಈಸಿ ಆಗುತ್ತದೆ ಅಂತ ನಾನು ಇದು ಅನ್ಕೋತೀನಿ. ನಿಜಕ್ಕೂ HYT ಕ್ಲಾಸ್ ನನ್ನ ಜೀವನಕ್ಕೆ ಒಂದು ಹೊಸ ಉಜ್ವಲ ದಾರಿಯನ್ನೇ ತೋರಿಸಿದೆ ಅಂದರೆ ತಪ್ಪಾಗಲಾರದು. ಯಾಕಂದರೆ ಇಲ್ಲಿ ಕೊಡುವಂಥ ಹೋಮ್ವರ್ಕ್ ನಮ್ಮನ್ನು ಪ್ರತಿದಿನ ಡಿಸಿಪ್ಲಿನ್ಡ್ ಆಗಿ ಸ್ಟ್ರಾಂಗ್ ಆಗಿ ಮತ್ತು ನಮ್ಮಲ್ಲಿ ಒಂದೇನೋ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ತಿದೆ ಅಂತಂದರೆ ತಪ್ಪಾಗಲಾರ್ದು. ಯಾಕಂತಂದರೆ ಸರ್ ಪ್ರತಿದಿನ ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಸರ್ ಎಷ್ಟು ತಾಳ್ಮೆಯಿಂದ ನಮ್ಮ ಎಲ್ಲ ಹೋಮ್ವರ್ಕನ್ನು 3000 ವಿದ್ಯಾರ್ಥಿಗಳ ಹೋಮ್ವರ್ಕನ್ನು ನೋಡಿ ಅಪ್ರಿಷಿಯೇಟ್ ಮಾಡೋದಿದೆಯಲ್ಲ, ನಿಜಕ್ಕೂ ಸರ್ದವರು ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಅವರ ವ್ಯಕ್ತಿತ್ವನೇ ಅಂತ ಹೇಳ್ಬೋದು. ನಿಜಕ್ಕೂ ಗ್ರೇಟ್ ಸರ್. ನಿಮ್ಮಂಥ ಗೈಡೆನ್ಸ್ ಪಡೆದ ನಾವೇ ಪುಣ್ಯವಂತರು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸರ್.